ಹೀಗೆ ವಧುವರರಂತೆ ಸಿಂಗಾರಗೊಂಡು ಹಸುಮಣೆ ಏರಿ ಖುಷಿಯಾಗಿ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿರುವ ರೀತಿ ಫೋಟೋಗಳನ್ನು ತೆಗೆಸಿಕೊಂಡಿರುವ ಯುವ ಜೋಡಿಯ ಹೆಸರು ಅಂಕಿತಾ ಹರಿಪ್ರಸಾದ್ ಅಂತ. ಇಬ್ಬರಿಗೂ 22 ವರ್ಷ ವಯಸ್ಸು. ಬೆಂಗಳೂರು ಜಿಲ್ಲೆಯ ಟಿ ದಾಸರಹಳ್ಳಿ ಗ್ರಾಮದವರು. 4 ವರ್ಷಗಳ ಹಿಂದೆ ಡ್ಯಾನ್ಸ್ ಕ್ಲಾಸ್ನಲ್ಲಿ ಇಬ್ಬರ ಪರಿಚಯವಾಗಿ ಆರಂಭವಾದ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು. ಕಾಲ ಕಳೆದಂತೆ ಯುವತಿಯ ಪೋಷಕರಿಗೆ ವಿಚಾರ ಗೊತ್ತಾಗಿತ್ತು. ಇವರ ಇಬ್ಬರ ಪ್ರೀತಿಗೆ ಯುವತಿಯ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆದರೆ ಯುವತಿ ಯುವಕನ ಮೇಲೆ ಅಪಾರವಾದ ಪ್ರೀತಿಯಿಂದ ಪೋಷಕರಿಗೆ ತಿಳಿಯದಂತೆ ಕದ್ದು ಮುಚ್ಚಿ ಪ್ರೀತಿಸುತ್ತಿದ್ದ ಜೋಡಿ ಕೊನೆಗೆ ಶನಿವಾರ ರಾತ್ರಿ ಮನೆಯಿಂದ ಪರಾರಿಯಾಗಿದ್ದಾರೆ. ಬಳಿಕ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟಹಳ್ಳಿ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ. ಇನ್ನು ಯಾವಾಗ ಅಂಕಿತಾ ಮನೆಯಿಂದ ಓಡಿ ಬಂದು ಪೋಷಕರು ಅಲ್ಲಿ ಇಲ್ಲಿ ಹುಡುಕಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಪ್ರೇಮಿಗಳಿಬ್ಬರು ಮದುವೆಯಾದ ನಂತರ ಹರಿಪ್ರಸಾದ್ ಅವರ ಚಿಕ್ಕಬಳ್ಳಾಪುರ ಸಂಬಂಧಿಕರ ಮನೆಯಲ್ಲಿ ನವಜೋಡಿ ಆಶ್ರಯ ಪಡೆದಿದ್ದಾರೆ. ಪೋಷಕರ ಭಯದಿಂದ ಯುವತಿ ವಿಡಿಯೋ ಸಂದೇಶವನ್ನು ರವಾನಿಸಿದ್ದು ತಾನು ಸ್ವಇಚ್ಛೆಯಿಂದ ಮದುವೆಯಾಗಿರುವುದಾಗಿ ತಿಳಿಸಿದ್ದಾರೆ. ನಾನು ಅಂಕಿತಾ, ಹರಿ ಎಂಬ ಹುಡುಗನನ್ನು ನಾನು ಪ್ರೀತಿಸುತ್ತಿದ್ದೇನೆ. ಬಟ್ ನಮ್ಮ ಮನೆಯಲ್ಲಿ ನಾನು ಒಪ್ಸೋಕ್ಕೆ ಟ್ರೈ ಮಾಡಿದೆ. 1.5 ವರ್ಷದಿಂದ ಟ್ರೈ ಮಾಡಿದೆ. ಬಟ್ ಅವ್ರು ಯಾರೂ ಒಪ್ಕೊಳ್ಳಿಲ್ಲ. ಸೊ ನನಗೆ ಅವ್ನು ಬೇಕು ಅಂತ ಡಿಸೈಡ್ ಮಾಡಿ ಅವನ ಜೊತೆ ನಾನೇ ಬಂದು ಮದುವೆ ಆದೆ. ದೇವಸ್ಥಾನದಲ್ಲಿ ನಾನು ಬಂದು ಮದುವೆ ಆದೆ. ಆ್ಯಂಡ್ ಯಾರೂ ನನಗೆ ತೊಂದರೆ ಏನೂ ಕೊಡಬಾರ್ದು. ಸೊ ಪ್ಲೀಸ್ ಏನು ಹಿಂಸೆ ಮಾಡಬೇಡಿ. ನಮ್ಮ ಮನೆ ಕಡೆಯಿಂದ ನಮಗೇನು ಹಿಂಸೆ ಬರಬಾರ್ದು. ಇದೇ ವೇಳೆ ಯುವತಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ರಕ್ಷಣೆಗಾಗಿ ದೂರು ದಾಖಲಿಸಿ ಪೊಲೀಸರು ಯುವತಿಯ ಪೋಷಕರನ್ನ ಭಾನುವಾರ ಕರೆಸಿ ಮಾತುಕತೆ ನಡೆಸಿದ್ದಾರೆ. ಪೋಷಕರು ಮನವೊಲಿಸಲು ಪ್ರಯತ್ನಿಸಿದ್ರು. ಯುವತಿ ತಮ್ಮೊಂದಿಗೆ ಹೋಗಲು ನಿರಾಕರಿಸಿದ್ದಾರೆ. ಕೊನೆಗೆ ತಾನು ಇಷ್ಟಪಟ್ಟ ಪ್ರೇಮಿಯ ಜೊತೆಗೆ ಹೋಗುವುದಾಗಿ ತಿಳಿಸಿ ತನ್ನ ನಿರ್ಧಾರಕ್ಕೆ ಬದಲಾಗಿ ಯುವಕನ ಜೊತೆ ಕಾರು ಹತ್ತಿ ಮನೆಗೆ ಹೋಗಿದ್ದಾಳೆ. ಒಟ್ನಲ್ಲಿ ಪೋಷಕರ ವಿರೋಧದ ನಡುವೆಯೂ ಪ್ರೀತಿಗೆ ಮನ್ನಣೆ ನೀಡಿದ ಈ ಜೋಡಿ ಇದೀಗ ಹೊಸ ಬದುಕಿನತ್ತ ಹೆಜ್ಜೆ ಇಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.